4 ಕೋಟಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಆದರೂ ಕುರ್ಕಿ ಕೆರೆ ನೀರು ಪೋಲು. ಬೇಸಿಗೆಯಲ್ಲಿ ನೀರಿನ ಆತಂಕ, ಗೇಟ್ ವಾಲ್ ಅಳವಡಿಕೆಗೆ ಆಗ್ರಹ. ಕೆರೆ ತೂಬುಗಳ ದುರಸ್ತಿಗೆ ಆಗ್ರಹ, ಸಣ್ಣ ನೀರಾವರಿ ಇಲಾಖೆ ನಿರ್ಲಕ್ಷ್ಯ. ಇದು ಕೆರೆ ನೀರು ಪೋಲಾಗ್ತಿರುವಂತ ಸುದ್ದಿ. ನಮ್ಮ ಕೆರೆ ತೂಬಲ್ಲಿ ಇವಾಗೂ ಲೀಕ್ ಆಗ್ತಾನೆ ಇದೆ, ಇವಕ್ಕೂ ನಿಲ್ಲಿಸಿಲ್ಲ. ಕೆರೆಯಲ್ಲಿ ನೀರು ನಿಲ್ಬೇಕಾದ್ರೆ ತೂಬು ನಿಲ್ಬೇಕು. ತೂಬು ಕಿತ್ತು ಹೊಡೆದು 2 ತೂಬುಗಳಲ್ಲಿ ಕೂಡ ನೀರು ಹರಿತಾ ಇದೆ. ಕೆರೆ ನೀರಿಲ್ಲ ಆಗಿದ್ರೆ ಏನು ಸುಖ ಇಲ್ಲಲ್ಲ. ಕೋಲಾರದ ಕುರ್ಕಿ ಗ್ರಾಮದ ಕೆರೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ಕುರ್ಕಿ ಕೆರೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಆದ್ರೆ ಪ್ರಯೋಜನಕ್ಕೆ ಬರ್ತಿಲ್ಲ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಕಾರಣ ಏನು? ಕೆರೆ ಅಭಿವೃದ್ಧಿ ಆದ್ರೂ ಕೂಡ ಕೆರೆಯಿಂದ ಪ್ರತಿದಿನ ನೀರು ಪೋಲಾಗ್ತಾ ಇದೆ. ಕೆರೆಯ ತೂಬುಗಳಿಂದ ನೀರು ಹರಿದು ಹೋಗ್ತಾ ಇದೆ, ಪೋಲಾಗ್ತಾ ಇದೆ. ಕೆರೆ ನೀರು ಈ ರೀತಿ ಹರಿದು ಹೋಗ್ತಾ ಇದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಪ್ರತಿದಿನ ನೀರು ಪೋಲಾಗಿ ಹೋಗ್ತಾ ಇದೆ. ಸ್ಥಳೀಯರಿಗೆ ಕೆರೆ ನೀರು ಖಾಲಿಯಾಗುತ್ತೆ ಅಂತ ಹೇಳಿ ಆತಂಕ ಇದೆ. ಬೇಸಿಗೆಯಲ್ಲಿ ನೀರಿಗೆ ಅಲೆದಾಡುವಂತ ಪರಿಸ್ಥಿತಿ ಬರುತ್ತೇನೋ ಅಂತ ಹೇಳಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆರೆಯ ತೂಬುಗಳಿಗೆ ಗೇಟ್ ಅಳವಡಿಕೆ ಮಾಡಿ ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಯಾಕೋ ಈ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಕುರ್ಕಿ ಕೆರೆ ಅಭಿವೃದ್ಧಿಯಾಗಿದೆ, 4 ಕೋಟಿ ಖರ್ಚಾದ್ರೂ ಕೂಡ ಪ್ರಯೋಜನ ಏನು? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀರು ಪೋಲಾಗಿ ಹೋಗ್ತಾ ಇದೆ. ಇದರಿಂದ ಪ್ರಯೋಜನ ಏನೂ ಆಗ್ತಾ ಇಲ್ಲ. ಬೇಸಿಗೆ ಕಾಲದಲ್ಲಿ ಇನ್ನಷ್ಟು ಕಷ್ಟ ಆಗುತ್ತೆ ನಮಗೆ ನೀರು ಖಾಲಿ ಆದ್ರೆ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇನ್ನು ಕೆರೆ ಅಭಿವೃದ್ಧಿ ಅಧ್ಯಕ್ಷರು ಮತ್ತೆ ಗ್ರಾಮಸ್ಥರು ಈ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ಈ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಕೆರೆ ನೀರು ಬಿಟ್ಟು ಕಟ್ಟೆ ಮತ್ತು ಬೌಂಡ್ರೀಸು ಎಲ್ಲ ಅಭಿವೃದ್ಧಿ ಮಾಡಿದಾಗ ನಮ್ಮ ಕೆರೆ ತೂಬಲ್ಲಿ ಇವಾಗೂ ಲೀಕ್ ಆಗ್ತಾನೇ ಇದೆ, ಇವಕ್ಕೂ ನಿಲ್ಲಿಸಿಲ್ಲ. ಅದನ್ನು ತಕ್ಷಣ ಸಂಬಂಧಪಟ್ಟವರು ಗಮನಿಸಿ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅದು ಗೇಟ್ ಅಳವಡಿಸ್ಬೇಕು, ಕೆರೆಗೆ ತೂಬಿಗೆ ಗೇಟ್ ಅಳವಡಿಸ್ಬೇಕು, ಲೀಕ್ ಆಗ್ದಂಗೆ ಮಾಡಬೇಕು. ಈ ಲೀಕ್ ಆಗ್ತಾ ಇರೋದ್ರಿಂದ ಪ್ಲಸ್ ಬೇರೆಯವ್ರಿಗೆ ತೊಂದರೆ ಮಾಡಿ ಬೆಳೆ ಮಾಡ್ಕೊತಾರೆ ಒಂದು, ಆಮೇಲೆ ಪಕ್ಕದಾಗ್ನವ್ರಿಗೂ ತೊಂದರೆ ಆಗ್ತಾ ಇದೆ. ಕೆರೆ ನೀರಿಲ್ಲ ಆಗಿದ್ರೆ ಏನು ಸುಖ ಇಲ್ಲಲ್ಲ. ಇಲ್ಲ ವ್ಯವಸಾಯ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಪಾಪ. ಯಾರೋ ಒಬ್ಬೊಬ್ರಿಗೆ ಅಷ್ಟೇ ಅನುಕೂಲ ಆಗೋಕ್ಕೆ ಮಾತ್ರ ಅಷ್ಟೇ. 2 ವರ್ಷದಿಂದ ಹೋಗ್ತಾನೆ ಐತೆ. ಅಲ್ಲೆಲ್ಲ ಮಳೆ ಐತೆ, ಮಳೆ ಕಲ್ಸೋದಕ್ಕೆಲ್ಲ ಓದ್ತದೆ. ಇದು ರೆಡಿ ಮಾಡಿದೆ ನಾವಿಲ್ಲಲ್ಲ ಸರ್. ಇದು ಮಾಡಿದ್ರು ಒಂದ್ಕಿತ ಸರಿಗೆ ಮಾಡಿಲ್ಲ. ಅದೇ ನೋಡಿದೆ ಇದು ಮಾಡಿದ್ದಾರೆ. ಇನ್ನು ಉಳ್ಳತದೈತಿ ಕೆಲಸ. 4 ಕೋಟಿ ಆಗಿರೋದು ಸ್ಯಾಂಕ್ಷನ್ ಇದು. ಇನ್ನು ಕೆರೆಲ್ಲ ಕ್ಲೀನ್ ಮಾಡ್ಬೇಕು. ಇನ್ನು ಕಾಮಗಾರಿ ಮಾಡಿ ಏನೂ ಸುಖ ಇಲ್ಲ. ಮೊದಲು ಇದು ಮಾಡಬೇಕಾಯ್ತು. ಇದು ಲಾಕ್ ಸಿಸ್ಟಮ್ ಮಾಡಬೇಕಾಯ್ತು. ತೂಬುಗಳು ಕ್ಲೀನ್ಗೆ ರೆಡಿ ಮಾಡಿಸ್ಬಿಟ್ಟು ಲಾಕ್ ಸಿಸ್ಟಮ್ ಮಾಡಬೇಕಾಯ್ತು. ಮುಖ್ಯವಾಗಿ ಕೆರೆಯಲ್ಲಿ ನೀರು ನಿಲ್ಬೇಕಾದ್ರೆ ತೂಬು ನಿಲ್ಲಬೇಕು. ಇವತ್ತು ಆ ತೂಬು ಕಿತ್ತು ಹೊಡೆದು 2 ತೂಬುಗಳಲ್ಲಿ ಕೂಡ ನೀರು ಹರಿತಾ ಇದೆ. ನೀರು ಹರಿತಾ ಇರೋದ್ರಿಂದ ಕೆರೆಯಲ್ಲಿ ಕೂಡ ನೀರು ಖಾಲಿ ಆಗ್ತಾ ಇದೆ. ಹಾಗಾಗಿ ಆ ಕೆರೆಯನ್ನು ತೂಬನ್ನು ಸರಿಪಡಿಸೋದು ಬಿಟ್ಬಿಟ್ಟು ಸಣ್ಣ ನೀರಾವರಿ ಇಲಾಖೆಯವರು ಉಳಿದಂಥ ಎಲ್ಲ ಕಾಮಗಾರಿಗಳು ಮಾಡ್ತಾಯಿದ್ದಾರೆ. ಆ ಎಲ್ಲ ಕಾಮಗಾರಿಗಳ ಜೊತೆ ಇವತ್ತೇನಾದರೂ ಮಳೆ ಬಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀರು ನಿಲ್ತಕ್ಕಂಥ ಕೆರೆಗಳನ್ನ ಭದ್ರಪಡಿಸೋದಕ್ಕೆ ಕಾಲುವೆಗಳನ್ನ ಕ್ಲೀನ್ ಮಾಡಬೇಕು ಮತ್ತು ತೂಬುಗಳನ್ನ ಭದ್ರಪಡಿಸುವಂಥ ಕೆಲಸ ಸಣ್ಣ ನೀರಾವರಿ ಇಲಾಖೆ ಎಚ್ಚೆತ್ಕೊಂಡು ಫಸ್ಟ್ ಆ ಕೆಲಸನ ಮಾಡಿ ತೂಬನ್ನು ನೀರನ್ನು ಕೆರೆಯನ್ನು ನಿಲ್ಲಿಸುವಂಥ ಕೆಲಸ ಮಾಡಿ ಆಮೇಲೆ ಈ ಉಳಿದಂಥ ಅಭಿವೃದ್ಧಿ ಕಾಮಗಾರಿಗಳು ಮಾಡಬೇಕಂತೇಳಿ ಸಣ್ಣ ನೀರಾವರಿ ಇಲಾಖೆಗೆ ಒತ್ತಾಯನ ಮಾಡ್ತಾ ಇದ್ದೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಈ ಕುರ್ಕಿ ಕೆರೆ ಅಭಿವೃದ್ಧಿ ಮಾಡಿ ಎಷ್ಟು ಟೈಮ್ ಆಯಿತು? ನೀರು ಪೋಲ್ ಆಗ್ತಿದೆ, ಅಧಿಕಾರಿಗಳ ಗಮನಕ್ಕೆ ಅಫ್ಕೋರ್ಸ್ ಬಂದಿರುತ್ತೆ. ಏನು ಉತ್ತರ ಕೊಡ್ತಾ ಇದ್ದಾರೆ ಅವರು? ಖಂಡಿತ ಶ್ರೀಮತಿ ಶೆಟ್ಟಿ, ಈ ಒಂದು ಕೋಲಾರ ತಾಲೂಕಿನ ನರಸಾಪುರ ಹೋಬಳಿ ಇರತಕ್ಕಂಥ ಈ ಒಂದು ಕುರ್ಕಿ ಗ್ರಾಮದ ಕೆರೆ ಇದೆ. ಈ ಒಂದು ಕೆರೆಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥದ್ದು. ಏನು ಅಲ್ಪ ಸ್ವಲ್ಪ ಮಳೆ ಆದ್ರೂ ಕೂಡ ಈ ಒಂದು ಕೆರೆಗೆ ಏನು ನೀರು ಶೇಖರಣೆ ಆಗುತ್ತೆ. ಸುಮಾರು 50 ಎಕರೆಗೂ ಹೆಚ್ಚಿರ್ತಕ್ಕಂಥ ವಿಸ್ತೀರ್ಣ ಇರತಕ್ಕಂಥ ಈ ಒಂದು ಕೆರೆ ಇರತಕ್ಕಂಥದ್ದು ಸಣ್ಣ ನೀರಾವರಿ ಇಲಾಖೆ ಕಚೇರಿ ಎದುರೇ ಇರತಕ್ಕಂಥ ಈ ಒಂದು ಕೆರೆ ಆಗಿರ್ತಕ್ಕಂಥ. ಹಾಗಾಗಿನೇ ಈ ಒಂದು ಕೆರೆಯನ್ನ ಸುಮಾರು 4 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಂಡಾಗಿರುತ್ತೆ. ಆದ್ರೆ ಅಭಿವೃದ್ಧಿ ಕಾಮಗಾರಿಗಳು ಒಂದ್ ಕಡೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಕೆರೆಯಲ್ಲಿ ಇರ್ತಕ್ಕಂಥ ನೀರು ದಿನನಿತ್ಯ ಸಾವಿರಾರು ಲೀಟರ್ ನೀರು ಇವತ್ತು ಪೋಲಾಗ್ತಾ ಇರತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು 2 ತೂಬುಗಳಲ್ಲೂ ಕೂಡ ಒಂದು ಲೀಕೇಜ್ ಸಮಸ್ಯೆ ಇರತಕ್ಕಂಥದ್ದು. ಕೆರೆಯಲ್ಲಿ ತೂಬು ಅಂತ ಹೇಳಿದ್ರೆ ನಮ್ಗೆ ಯಾವಾಗ ನೀರು ಬೇಕಾದ್ರೂ ಅದನ್ನ ನಾವು ನಿಲ್ಲಿಸಬಹುದು. ಜೊತೆಗೆ ನಮ್ಗೆ ಯಾವಾಗಾದ್ರೂ ನೀರು ಬೇಡ ಅಂತಂದ್ರೆ ನೀರು ಹೆಚ್ಚಾಗಿದ್ರೆ ಆ ಒಂದು ಇನ್ನು ಇಳಿಜಾರು ಪ್ರದೇಶದಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತರ ಒಂದು ಜಮೀನುಗಳಿಗೆ ನೀರನ್ನ ಹರಿಸುವಂತ ಒಂದು ಉದ್ದೇಶಕ್ಕೆ ಈ ಒಂದು ತೂಬುಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಕೆರೆಯಲ್ಲಿ ಪ್ರತಿನಿತ್ಯ ಈ ಒಂದು ತೂಬಿನ ಮೂಲಕ ನೀರು ಬಹಳಷ್ಟು ಒಂದು ಪೋಲಾಗ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಸುಮಾರು ಕೋಟಿ ವೆಚ್ಚದಲ್ಲಿ ಈ ಒಂದು ಕೆರೆಯನ್ನ ಅಭಿವೃದ್ಧಿ ಮಾಡ್ತಾ ಇರತಕ್ಕಂಥ ಈ ಒಂದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೆರೆಗೆ ಒಂದು ಅಟ್ಲೀಸ್ಟ್
ಅಟ್ಲೀಸ್ಟ್ ಈ ರೀತಿಯಾಗಿ 2 ತೂಬುಗಳನ್ನ ರಿಪೇರಿ ಮಾಡಿ 2 ತೂಬುಗಳಿಗೆ ಒಂದು ಗೇಟ್ ವಾಲ್ ಅನ್ನ ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಆದ್ರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾಕೆ ಈ ಬಗ್ಗೆ ಗಮನ ಹರಿಸಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನೇನು ಬೇಸಿಗೆ ಕೂಡ ಆರಂಭ ಆಗ್ತಾ ಇರೋ ನಿಟ್ಟಿನಲ್ಲಿ ಆ ಒಂದು ಕುಡಿಯುವಂತಹ ನೀರಿರ್ತಕ್ಕಂಥ ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಸುಮಾರು 4 ಕೋಟಿ ವೆಚ್ಚದಲ್ಲಿ ಏನು ಕೆರೆಯ ಒಂದು ಬಾಹ್ಯ ಸೌಂದರ್ಯವನ್ನ ಹೆಚ್ಚು ಮಾಡತಕ್ಕಂಥ ನಿಟ್ಟಿನಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನ ಈಗಾಗಲೇ ಆ ಒಂದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರ ಮೂಲಕ ಈಗ ಕೈಗೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನು ಕೂಡ ರಕ್ಷಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಮುಂಬರ್ತಕ್ಕಂಥ ಒಂದು ಬೇಸಿಗೆ ಖಂಡಿತ ಬಹಳಷ್ಟು ಒಂದು ಕಠಿಣ ಒಂದು ಸಂದರ್ಭವನ್ನು ಕೂಡ ತಂದೊಡ್ಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಏನು ಜನರು ಮತ್ತೆ ಜಾನುವಾರುಗಳಿಗೆ ಅಟ್ಲೀಸ್ಟ್ ಕುಡಿಯೋದಕ್ಕೆ ಒಂದು ನೀರು ಉಳಿದ್ರೆ ಆ ಒಂದು ಕೆರೆಯಲ್ಲಿ Okay. ಖಂಡಿತ ಯಾರಾದ್ರೂ ರೈತರು ಸುತ್ತಮುತ್ತಲು ಒಂದು ಏನು ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ, ಅವರಿಗೆ ಬಹಳಷ್ಟು ಒಂದು ಅನುಕೂಲ ಕೂಡ ಆಗುತ್ತೆ ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ರೀತಿಯಾಗಿ ಒಂದು ತೂಬಿಂದ ಪೋಲಾಗ್ತಾ ಇರ್ತಕ್ಕಂಥ ನೀರನ್ನ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ರಘುರಾಜ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂತಹ ಹುಬ್ಬಳ್ಳಿ ಮತ್ತೆ ಕೋಲಾರ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.